ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜ್ಯೇಷ್ಠ ಮಾಸದಲ್ಲಿ ಬರುವ ಅಮಾವಾಸ್ಯೆಗೆ ಸನಾತನ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ. ಈ ದಿನ ಗೀತೆಯನ್ನು ಪಠಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಇದನ್ನು ಮಾಡುವುದರಿಂದ ಪಿತೃಗಳ ಆತ್ಮವು ಶಾಂತ ಮತ್ತು ಸಂತೋಷವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ಈ ದಿನ ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಂಡರೆ ಜೀವನದಲ್ಲಿ ಎಂದಿಗೂ ಹಣ ಮತ್ತು ಆಹಾರದ ಕೊರತೆ ಎದುರಾಗುವುದಿಲ್ಲ ಎನ್ನುವುದು ನಿಮಗೆ ತಿಳಿದಿದೆಯೇ? ವಾದ ದಿನದಂದು ಈ ಕತೆ ಕೇಳೋದ್ರಿಂದ ಲಕ್ಷ್ಮೀದೇವಿ ಮತ್ತು ನಿಮ್ಮ ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಇದರಿಂದ ಇವತ್ತಿಗೆ ನಿಮ್ಮ ಕಷ್ಟಗಳು ಪಾಪಗಳು ಎಲ್ಲವೂ ಹೋಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಆಲಸ್ಯ ಮಾಡದೆ ಆ ಕತೆ ಏನು ಅಂತ ಈಗ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಪೂರ್ವದಲ್ಲಿ ವಿಜಯನಗರದ ಹತ್ತಿರ ಧನಪುರ ಎಂಬ ಒಂದು ಗ್ರಾಮವಿತ್ತು. ಆ ಊರಿನಲ್ಲಿ ಕಾಮೇಶ್ವರ ಎಂಬ ವ್ಯಾಪಾರಿ ಇದ್ದ. ಅವನ ಬಳಿ ಎಲ್ಲವೂ ಇತ್ತು. ಅವನು ವ್ಯಾಪಾರದಲ್ಲಿ ಒಳ್ಳೆ ಲಾಭ ಗಳಿಸಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದ. ಆದರೆ ತಂದೆ ತಾಯಿ ಮೇಲೆ ಸ್ವಲ್ಪ ಗೌರವ ಕೂಡ ಇರಲಿಲ್ಲ. ತಂದೆ ತಾಯಿ ಮೃತಪಟ್ಟಾಗಲೂ ಅವರಿಗೆ ಪಿಂಡದಾನ ಮಾಡಿರಲಿಲ್ಲ, ಶ್ರಾದ್ದ ಕರ್ಮ ಮಾಡಿರಲಿಲ್ಲ. ಮನೆ ಹತ್ತಿರ ಕಾಗೆಗಳು ಬಂದರೂ ಕೂಡ ಅದನ್ನು ಒಡೆದು ಓಡಿಸುತ್ತಿದ್ದ. ಯಾರಾದರೂ ಊರಿನಲ್ಲಿ ದೊಡ್ಡವರು ಬುದ್ಧಿ ಹೇಳಲು ಬಂದರೆ ಕಾಮೇಶ್ವರ ಅವರೊಂದಿಗೆ ಒಂದೇ ಮಾತು ಹೇಳುತ್ತಿದ್ದ: ಎಲ್ಲವೂ ನಿಮ್ಮ ಹುಚ್ಚು ಭಾವನೆ, ಸತ್ತವರು ಯಾವ ರೀತಿ ತಿನ್ನಲು ಸಾಧ್ಯ, ಸುಮ್ಮನೆ ಅನಗತ್ಯ ಖರ್ಚು ಏಕೆ ಎಂದು ಹೇಳುತ್ತಿದ್ದ. ಕಾಮೇಶ್ವರನಿಗೆ ಒಬ್ಬ ಮಗನಿದ್ದ. ಹೆಸರು ಬಾಲ. ಅವನಿಗೆ ಒಳ್ಳೆ ಗುಣಗಳಿದ್ದರೂ ಕೂಡ ತಂದೆಯ ಮೇಲಿದ್ದ ಹೆದರಿಕೆಯಿಂದ ಸುಮ್ಮನಿರುತ್ತಿದ್ದ. ಒಂದು ಸಲ ಅಮಾವಾಸ್ಯೆ ಬಂದಿತು. ಊರಿನಲ್ಲಿ ಎಲ್ಲೆಡೆಯೂ ಶ್ರಾದ್ದ ಕರ್ಮ ಮಾಡುತ್ತಿರುವಂತಹ ಶಬ್ದಗಳು ಕೇಳಿಸುತ್ತಿತ್ತು. ಎಲ್ಲರ ಮನೆಯಲ್ಲೂ ದೀಪಗಳ ಕಾಂತಿ ತುಂಬಿತ್ತು. ಎಲ್ಲರ ಮನೆ ಮುಂದೆಯೂ ಕಾಗೆಗಳು ಕುಳಿತಿದ್ದವು. ಅದನ್ನು ನೋಡಿದ ಕಾಮೇಶ್ವರ ನಗುತ್ತಾ ಅವನ ಕೆಲಸಗಾರನೊಂದಿಗೆ, ಏನಾಗಿದೆ ಈ ಊರಿನ ಜನಕ್ಕೆ? ಈ ಹುಚ್ಚು ಕಾಗೆಗಳಿಗೆ ಪಿಂಡ ಹಾಕುವ ಜನರು ಇನ್ನೆಷ್ಟು ಹುಚ್ಚರಿರಬಹುದು. ಆದರೂ ಈ ಕಾಗೆಗಳು ಚೆನ್ನಾಗಿ ಕೂತು ತಿನ್ನುವುದು ಕಲಿತು ಬಿಟ್ಟಿವೆ. ಎಲ್ಲವೂ ಕಳ್ಳ ಕಾಗೆಗಳ ರಾಜ್ಯವಾಗಿ ಹೋಯಿತು ನಮ್ಮ ನಗರ ಎಂದು ಹೀಯಾಳಿಸಿ ಮಾತನಾಡಿದ. ಅವನ ಮಾತುಗಳನ್ನು ಒಂದು ಕಾಗೆ ಕೇಳಿಸಿಕೊಂಡಿತು. ಕೂಡಲೇ ಒಂದು ದೊಡ್ಡ ಕಾಗೆ ಬಂದು ಅವನ ಮನೆ ಮೇಲೆ ಕುಳಿತುಕೊಂಡಿತು. ಅದರ ಕೂಗು ಗರ್ಜನೆಯಂತಿತ್ತು. ಕಾಮೇಶ್ವರ ಕೋಪದಿಂದ ಒಂದು ಕೋಲನ್ನು ಅದರ ಮೇಲೆ ಎಸೆದ. ಆ ಕಾಗೆ ಕೆಳಗೆ ಬಿದ್ದು ಹೋಯಿತು. ಆದರೂ ಕೂಡ ಬಿಡದೆ ಆ ಕಾಗೆಯನ್ನ ಕಾಲಿಂದ ಜಾಡಿಸಿ ಒದ್ದ. ಆ ದಿನ ಮಧ್ಯರಾತ್ರಿ ಅವನಿಗೊಂದು ಕನಸು ಬಿತ್ತು. ಅವನು ಒಂದು ಬರಪೀಡಿತ ಪ್ರದೇಶದಲ್ಲಿ ಸುತ್ತಲೂ ಒಣಗಿ ಹೋದಂತಹ ಮರಗಳ ಮಧ್ಯೆ ನಿಂತಿದ್ದ. ದೂರದಲ್ಲಿದ್ದ ಒಬ್ಬಳು ವೃದ್ಧ ಮಹಿಳೆ ನಿಂತಿದ್ದಳು. ಬಿಳಿ ಸೀರೆ ಉಟ್ಟುಕೊಂಡಿದ್ದಳು. ಅವಳ ಮುಖ ತುಂಬ ನೋವಿನಿಂದ ತುಂಬಿತ್ತು. ಆಕೆ ನಿಧಾನವಾಗಿ ಕುಂಟುತ್ತಾ ಕಾಮೇಶ್ವರನ ಹತ್ತಿರ ನಡೆದು ಬಂದಳು. ಆಕೆಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಆ ಹೆಣ್ಣು ಅಳುತ್ತಾ, ಕಾಮೇಶ್ವರ, ನೀನು ನನ್ನನ್ನು ಮರೆತು ಬಿಟ್ಟೆ. ನಾನು ನಿನ್ನ ಹೆತ್ತ ತಾಯಿ. ನನ್ನ ಆತ್ಮ ಇನ್ನೂ ಈ ಭೂಮಿಯ ಮೇಲೆ ಅಲೆದಾಡುತ್ತಿದೆ. ನೀನು ನನ್ನನ್ನು ಒಂದು ಸಲ ನೆನಪು ಮಾಡಿಕೊಂಡಿದ್ದರೂ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆದರೆ ಇವತ್ತು ನೀನು ಒಂದು ಕಾಗೆಯನ್ನ ಒಡೆದೆ. ಕೆಳಗೆ ಬಿದ್ದು ನೋವಿನಿಂದ ಇರುವಾಗಲೂ ಕಾಲಿನಿಂದ ಒದ್ದೆ. ಆ ಕಾಗೆ ಬೇರೆ ಯಾರೂ ಅಲ್ಲ, ಅದು ನಾನೇ. ನನಗೆ ತುಂಬ ನೋವಾಗುತ್ತಿದೆ. ಈಗ ನನ್ನ ನೋವು ಸಂಕಟ ಯಾವ ರೀತಿ ಹೋಗುತ್ತದೆ ಎಂದು ದುಃಖದಿಂದ ಕೇಳಿದಳು. ಆ ಮಾತುಗಳನ್ನು ಕೇಳಿ ಕಾಮೇಶ್ವರನಿಗೆ ನಡುಕ ಶುರುವಾಯಿತು. ಈ ಭೂಮಿಯ ಮೇಲೆ ತಾಯಿಯನ್ನ ಹೊಡೆದಂತ ಮೊದಲ ನಾನೇ ಆಗಿರುತ್ತೇನೆ. ನನ್ನ ತಾಯಿಯನ್ನು ನಾನು ಕಾಲಿಂದ ಒದ್ದು ಬಿಟ್ಟೆನಾ? ಅಯ್ಯೋ, ಎಷ್ಟೊಂದು ದೊಡ್ಡ ಪಾಪ ಮೂಟೆ ಕಟ್ಟಿಕೊಂಡೆ. ನನ್ನ ಹತ್ತಿರ ಎಷ್ಟು ಹಣವಿದ್ದರೇನು ಪ್ರಯೋಜನ? ಇಷ್ಟೊಂದು ಮೂರ್ಖತ್ವ ತುಂಬಿರುವಾಗ ಅಂದುಕೊಂಡು ಕಾಮೇಶ್ವರ ಆ ಕೂಡಲೇ ನಿದ್ದೆಯಿಂದ ಎಚ್ಚರವಾಗಿ ಜೋರಾಗಿ ಅಳಲು ಶುರು ಮಾಡಿದ. ಅವನಿಗೆ ಅಳು ನಿಲ್ಲುತ್ತಿಲ್ಲ. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿ ಹಿಟ್ಟು, ಜೇನುತುಪ್ಪ ಮತ್ತು ತುಪ್ಪ ಬೆರೆಸಿ ಒಂದು ಪಿಂಡ ತಯಾರಿಸಿದ. ಮನೆ ಮುಂದೆ ನಿಂತುಕೊಂಡು ಅರಿಶಿನ ನೀರಿನಿಂದ ತಲೆ ಸ್ನಾನ ಮಾಡಿಕೊಂಡ. ಒಂದು ದೀಪ ಹಚ್ಚಿದ. ತಂದೆ ತಾಯಿಯ ಹೆಸರು ಹೇಳಿ ತಯಾರಿಸಿದಂಥ ಪಿಂಡವನ್ನ ಬಾಳೆ ಎಲೆ ಮೇಲೆ ಭಕ್ತಿಯಿಂದ ಇಟ್ಟ. ಆ ಸಮಯದಲ್ಲಿ ಮತ್ತೆ ಆ ಕಾಗೆ ಅಲ್ಲಿಗೆ ಕುಂಟುತ್ತಾ ಬಂತು. ನಿಧಾನವಾಗಿ ಬಂದು ಆ ಪಿಂಡವನ್ನ ತಿಂದಿತು. ಎಷ್ಟಾದರೂ ತಾಯಿಯಲ್ಲವೇ? ಮಗನನ್ನು ಕ್ಷಮಿಸಿ ಅವನ ಸುತ್ತ 2 ಸಲ ಸುತ್ತಿ ಅಲ್ಲಿಂದ ಹಾರಿ ಹೋಯಿತು. ಇದಾದ ಮೇಲೂ ಕೂಡ ಕಾಮೇಶ್ವರ ಅಳುವುದು ಮಾತ್ರ ನಿಲ್ಲಿಸಲಿಲ್ಲ. ಕಣ್ಣೀರು ಸುರಿಯುತ್ತಲೇ ಇತ್ತು. ತಾಯಿಯನ್ನ ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತುಕೊಂಡ. ಆ ದಿನ ಕಾಮೇಶ್ವರ ಈ ರೀತಿ ತೀರ್ಮಾನ ಮಾಡಿಕೊಂಡ. ಆ ಸಂಘಟನೆಯ ಬಳಿಕ ಕಾಮೇಶ್ವರ ಅವನ ಸಂಪತ್ತಿನಲ್ಲಿ 4ರಲ್ಲಿ 1 ಭಾಗವನ್ನ ಗ್ರಾಮದ ಒಳಿತಿಗಾಗಿ ಮತ್ತು ಧರ್ಮ ಕಾರ್ಯಗಳಿಗಾಗಿ ಖರ್ಚು ಮಾಡಿದ.
ಪ್ರತಿ ಅಮಾವಾಸ್ಯೆಗೂ ಉಚಿತವಾಗಿ ಪಿಂಡ ಪ್ರದಾನ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ನಡೆಸಿದ. ಪ್ರತಿದಿನ ಕಾಗೆಗಳಿಗೆ ರುಚಿ ರುಚಿಯಾದ ಅಡುಗೆ, ಹಣ್ಣುಗಳು, ಕರಿದ ತಿಂಡಿಗಳು ಮುಂತಾದವುಗಳನ್ನು ತಯಾರಿಸಿ ಇಡುತ್ತಿದ್ದ. ಆ ಗ್ರಾಮದ ಮಕ್ಕಳಿಗೆ ತಿಥಿ ಕಾರ್ಯ, ಪಿತೃಧರ್ಮ ಮುಂತಾದ ಧರ್ಮಗಳನ್ನು ಹೇಳಿಕೊಟ್ಟ. ಅವನು ಪ್ರತಿ ವರ್ಷ ಅಮಾವಾಸ್ಯೆಯ ದಿನ ಊರಿನವರಿಗೆ ಈ ಮಾತು ಹೇಳುತ್ತಿದ್ದ: ಕಾಗೆ ರೂಪದಲ್ಲಿ ಬಂದ ನಿನ್ನ ತಂದೆ ತಾಯಿಯನ್ನ ಗೌರವಿಸಿ. ಕಾಗೆ ರೂಪದಲ್ಲಿ ಬಂದ ನಮ್ಮ ಪಿತೃಗಳು ಒಂದು ಹಿಡಿ ಊಟ ತಿಂದು ಹೋಗುತ್ತಾರೆ, ಆದರೆ 100 ವರ್ಷಗಳಿಗೆ ಸರಿಪಡುವಷ್ಟು ಪ್ರೀತಿ, ಅನುರಾಗ, ಐಶ್ವರ್ಯ, ಆಶೀರ್ವಾದ ಕೊಟ್ಟು ಹೋಗುತ್ತಾರೆ ಎಂದು ಹೇಳುತ್ತಿದ್ದ. ಸ್ನೇಹಿತರೆ, ನೀವು ಅಮಾವಾಸ್ಯೆ ದಿನ ಮಾಡಬೇಕಾದ ವಿಧಿಗಳು ಏನೆಂದರೆ, ಮಣ್ಣಿನ ದೀಪ ಹಚ್ಚಿ ಪೂರ್ವದ ಕಡೆ ಮುಖ ಮಾಡಿ ಆ ದೀಪವನ್ನು ಇಡಬೇಕು. ಅಕ್ಕಿ ಹಿಟ್ಟು, ಜೇನುತುಪ್ಪ ಹಾಗೂ ತುಪ್ಪದಿಂದ ಒಂದು ಪಿಂಡ ತಯಾರಿಸಿ ಇಡಬೇಕು. ಕಾಗೆಗೆ ಊಟ ಇಡಬೇಕು. ತಂದೆ ತಾಯಿಯನ್ನ ನೆನಪು ಮಾಡಿಕೊಳ್ಬೇಕು. ಅದರ ನಂತರ ಓಂ ನಮೋ ವಾಸುದೇವಾಯ ಪಿತೃಭ್ಯೋ ನಮಃ ಎಂದು 108 ಸಲ ಜಪ ಮಾಡಬೇಕು. ಅಮಾವಾಸ್ಯೆ ದಿನ ನಾವು ಹಚ್ಚುವಂತಹ ಒಂದು ದೀಪ ಕತ್ತಲಿನಲ್ಲಿರುವಂಥ ನಮ್ಮ ತಂದೆ ತಾಯಿಗಳಿಗೆ ದಾರಿ ತೋರುತ್ತದೆ. ಆ ದೀಪದ ಬೆಳಕಿನಲ್ಲಿ ಅವರು ನರಕದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ. ಯಾರು ಪಿತೃ ಕಾರ್ಯವನ್ನು ಮರೆಯುತ್ತಾರೋ ಅವರಿಗೆ ಬದುಕಿರುವಷ್ಟು ಕಾಲವೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಭಯ ಇದ್ದೇ ಇರುತ್ತದೆ. ಯಾರು ಪಿತೃ ಕಾರ್ಯವನ್ನು ಮಾಡುತ್ತಾರೋ ಅವರಿಗೆ ಕತ್ತಲಲ್ಲೂ ಕೂಡ ಬೆಳಕು ಕಾಣಿಸುತ್ತದೆ. ಅಂದರೆ ಯಾವ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಮಾರ್ಗ ಸಿಗುತ್ತದೆ. ಕಾಗೆ ತಿನ್ನುವುದು ಬರೀ ಪಿಂಡ ಮಾತ್ರ ಅಲ್ಲ, ಪಿಂಡದ ಮುಖಾಂತರ ನಮ್ಮ ಸಮಸ್ಯೆಗಳು ಹಾಗೂ ಕಷ್ಟವನ್ನು ತಿನ್ನುತ್ತದೆ. ಅಮಾವಾಸ್ಯೆ ದಿನ ಈ ಕತೆ ಕೇಳಿದರೆ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತದೆ. ಪಿತೃದೇವತೆಗಳಿಗೆ ಸಂತೋಷ ಕೊಟ್ಟರೆ ಲಕ್ಷ್ಮೀ ದೇವಿ ನಮಗೆ ಅಷ್ಟೈಶ್ವರ್ಯ ಕೊಡುತ್ತಾಳೆ. ನಿಮ್ಮ ಕುಟುಂಬಕ್ಕೆ ಶುಭ ನಡೆಯುತ್ತದೆ. ನಿಮ್ಮ ವಂಶ ದಿನೇ ದಿನೇ ಏಳಿಗೆ ಮತ್ತು ಅಭಿವೃದ್ಧಿಯಾಗುತ್ತದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೀವನದಲ್ಲಿ ಹಣ ಮತ್ತು ಆಹಾರದ ಕೊರತೆ ಇದ್ದರೆ ಈಶಾನ್ಯ ಮೂಲೆಯಲ್ಲಿ ಈ ಪರಿಹಾರವನ್ನು ತೆಗೆದುಕೊಳ್ಬೇಕು. ಇದಕ್ಕಾಗಿ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಸಂಜೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಆದರೆ ಬೆಳಕಿನಲ್ಲಿ ಹತ್ತಿಯ ಬದಲು ಕೆಂಪು ಬಣ್ಣದ ದಾರವನ್ನು ಬಳಸಿ ಎಂಬುದನ್ನು ನೆನಪಿನಲ್ಲಿಡಿ. ಅಲ್ಲದೆ ದೀಪದ ತುಪ್ಪದಲ್ಲಿ ಕೇಸರಿಯನ್ನು ಹಾಕಲು ಮರೆಯಬೇಡಿ. ಹಾಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅವರ ಆಶೀರ್ವಾದದಿಂದ ಜೀವನದಲ್ಲಿ ಎಂದಿಗೂ ಹಣ ಮತ್ತು ಆಹಾರದ ಕೊರತೆ ಎದುರಾಗುವುದಿಲ್ಲ. ಜ್ಯೋತಿಷ್ಯದ ಪ್ರಕಾರ ಜ್ಯೇಷ್ಠ ಅಮಾವಾಸ್ಯೆಯ ರಾತ್ರಿ 11 ಗಂಟೆಗೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಹಳದಿ ಬಟ್ಟೆಗಳನ್ನು ಧರಿಸಿ ನಂತರ ಉತ್ತರಕ್ಕೆ ಮುಖ ಮಾಡಿ ಕುಶಾಸನದ ಮೇಲೆ ಕುಳಿತುಕೊಳ್ಳಿ. ಇದರ ನಂತರ ಪೂಜಾಸನದ ಮೇಲೆ ಒಂದು ತಟ್ಟೆಯಲ್ಲಿ ಕೇಸರಿಯ ಸ್ವಸ್ತಿಕ ಅಥವಾ ಓಂ ಚಿಹ್ನೆಯನ್ನು ಮಾಡಿ ಮತ್ತು ಅದರ ಮೇಲೆ ಮಹಾಲಕ್ಷ್ಮಿ ಯಂತ್ರವನ್ನು ಸ್ಥಾಪಿಸಿ. ಒಂದು ತಟ್ಟೆಯಲ್ಲಿ ಅರಿಶಿನ ಅಥವಾ ಕೇಸರಿ ಬೆರೆಸಿದ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಶಂಖವನ್ನು ಇಡಿ. ಇದರ ನಂತರ ಮಹಾಲಕ್ಷ್ಮಿಯನ್ನು ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಆರತಿ ಮಾಡಿ. ಇದನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ಸಂತಸಗೊಂಡು ಮನೆಯಲ್ಲಿ ಸಂಪತ್ತು ತುಂಬುತ್ತದೆ. ಜ್ಯೋತಿಷ್ಯದ ಪ್ರಕಾರ ಹಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆ ಇದ್ದರೆ ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲು ಸ್ನಾನ ಮಾಡಿ. ಇದರ ನಂತರ ಹಿಟ್ಟಿನ ಉಂಡೆಗಳನ್ನು ಮಾಡಿ. ಉಂಡೆಗಳನ್ನು ತಯಾರಿಸುವಾಗ ಲಕ್ಷ್ಮೀ ದೇವಿಯ ಹೆಸರನ್ನು ಸ್ಮರಿಸಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇದರ ನಂತರ ಒಂದು ಕೊಳ ಅಥವಾ ನದಿಗೆ ಹೋಗಿ ಈ ಹಿಟ್ಟಿನ ಉಂಡೆಗಳನ್ನು ಮೀನುಗಳಿಗೆ ಕೊಡಿ. ಈ ಪರಿಹಾರದಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂದು ನಂಬಲಾಗಿದೆ. ಇದರೊಂದಿಗೆ ಜೀವನದ ಇತರ ಸಮಸ್ಯೆಗಳು ದೂರವಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಜೀವನದಲ್ಲಿ ಅದೃಷ್ಟ ಎಂಬುದು ಕೇವಲ ನಮ್ಮ ಕರ್ಮಗಳ ಮೇಲೆ ಮಾತ್ರವಲ್ಲ, ನಮ್ಮ ಮನೆಯಲ್ಲಿ ಹರಿಯುವ ಶಕ್ತಿಯ ಪ್ರವಾಹದ ಮೇಲೂ ಕೂಡ ಅವಲಂಬಿತವಾಗಿರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಎಷ್ಟೇ ಪೂಜೆ ಮಾಡಿದರೂ ಎಷ್ಟು ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲ ಎಂದರೆ ನಮ್ಮ ಸುತ್ತಮುತ್ತಲಿನ ಯಾವುದೋ ಒಂದು ಅದೃಶ್ಯ ನಕಾರಾತ್ಮಕ ಶಕ್ತಿ ನಮ್ಮ ಪ್ರಗತಿಯನ್ನು ತಡೆಯುತ್ತಿದೆ ಎಂದರ್ಥ. ಇಂದು ನಾವು ಈ ಅದ್ಭುತ ಕಥೆಯ ರೂಪದಲ್ಲಿ ಅದೃಷ್ಟ ನಿಮ್ಮ ಮನೆಯನ್ನ ಬಿಟ್ಟು ಹೋಗದಂತೆ ಕೇವಲ ಒಂದು ಲೋಟ ನೀರಿನಿಂದ ರಾತ್ರಿ ವೇಳೆ ಮಾಡಬೇಕಾದ ಆ ರಹಸ್ಯ ಪರಿಹಾರವೇನು, ಅದರ ಹಿಂದಿರುವ ಆಧ್ಯಾತ್ಮಿಕ ಸತ್ಯವೇನು ಎಂಬುದನ್ನು ವಿವರವಾಗಿ ತಿಳಿಯೋಣ. ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಧನ ಪ್ರವಾಹವನ್ನು ಹೇಗೆ ಹರಿಸುತ್ತದೆ ಎಂಬುದು ಈ ಕತೆ ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಿಂದೆ ಸಿದ್ದಾಪುರ ಎಂಬ ಹಳ್ಳಿ ಇತ್ತು. ಹಸಿರು ಗದ್ದೆಗಳು, ಪ್ರಶಾಂತವಾದ ವಾತಾವರಣವಿದ್ದರೂ ಆ ಊರಿನ ಕೊನೆಯಲ್ಲಿರುವ ಸೋಮಶೇಖರ ಮನೆಯಲ್ಲಿ ಮಾತ್ರ ನಿರಂತರವಾಗಿ ಯಾವುದೋ ಒಂದು ಅಶಾಂತಿ. ಸೋಮಶೇಖರ ಒಂದು ಕಾಲದಲ್ಲಿ ಆ ಊರಿನಲ್ಲೇ ಹೆಸರುವಾಸಿಯಾದ ವ್ಯಾಪಾರಿ, ಧರ್ಮಬದ್ಧವಾಗಿ ಬದುಕುತ್ತಿದ್ದವನು. ಆದರೆ ಕಳೆದ 2 ವರ್ಷಗಳಿಂದ ಕಾಲ ಅವನಿಗೆ ಕೈಕೊಟ್ಟಿತ್ತು. ಮಾಡಿದ ಕೆಲಸವೆಲ್ಲ ಅರ್ಧಕ್ಕೆ ನಿಲ್ಲುವುದು, ಸಾಲದ ಹೊರೆ ಹೆಚ್ಚಾಗುವುದು, ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಅನಾರೋಗ್ಯ, ಇವು ಅವನನ್ನ ಕಂಗೆಡಿಸಿದ್ದವು. ಅವನ ಪತ್ನಿ ಲಕ್ಷ್ಮಿ ನಿರಂತರವಾಗಿ ದೈವ ಚಿಂತನೆಯಲ್ಲಿ ತೊಡಗಿದ್ದರು. ಅವರ ಮನೆಯ ಹೊಸ್ತಿಲನ್ನು ದಾರಿದ್ರ್ಯ ಬಿಟ್ಟು ಹೋಗುತ್ತಿರಲಿಲ್ಲ. ಒಂದು ದಿನ ಆಕಾಶದಲ್ಲಿ ಮೋಡ ಕವಿದು ಗಾಳಿಯಲ್ಲಿ ಒಂದು ರೀತಿಯ ಭಾರವಾದ ಅನುಭವವಾಗುತ್ತಿತ್ತು. ಸೋಮಶೇಖರ ಮನೆಯ ವರಾಂಡದಲ್ಲಿ ಕುಳಿತು ಶೂನ್ಯವನ್ನು ನೋಡುತ್ತಾ, ನಾನೇನು ತಪ್ಪು ಮಾಡಿದೆ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನನಗೆ ಈ ಶಿಕ್ಷೆ ಏಕೆ ಎಂದು ಕಣ್ಣೀರು ಹಾಕುತ್ತಿದ್ದ. ಸರಿಯಾಗಿ ಅದೇ ಸಮಯದಲ್ಲಿ ಒಬ್ಬ ತೇಜಸ್ವಿ ವೃದ್ಧೆ ಆ ಬೀದಿಯಲ್ಲಿ ನಡೆದು ಬಂದಳು. ಅವಳ ಮುಖದಲ್ಲಿ ದಿವ್ಯಕಾಂತಿ, ಕಷಾಯ ವಸ್ತ್ರ, ಕೈಯಲ್ಲೊಂದು ದಂಡ. ಅವಳು ಸೋಮಶೇಖರನ ಮನೆಯ ಮುಂದೆ ನಿಂತು ಅವನನ್ನು ತೀಕ್ಷ್ಣವಾಗಿ ನೋಡಿದಳು. ಸೋಮಶೇಖರ ಎದ್ದು ನಿಂತು, ಅಮ್ಮ, ಈ ಮಧ್ಯರಾತ್ರಿಯಲ್ಲಿ ಯಾರನ್ನು ಹುಡುಕುತ್ತಿದ್ದೀರಿ? ನಿಮಗೆ ಏನಾದರೂ ಬೇಕೆ ಎಂದು ಮರ್ಯಾದೆಯಿಂದ ಕೇಳಿದನು. ಆ ವೃದ್ಧೆ ಮಂದಹಾಸ ಬೀರುತ್ತಾ, ನಾಯಕನೇ, ನಾನು ಹಸಿವಿನಿಂದ ಇಲ್ಲಿಗೆ ಬರಲಿಲ್ಲ. ನಿನ್ನ ಮನೆಯ ಸುತ್ತ ಆವರಿಸಿರುವ ಕತ್ತಲೆಯನ್ನ ಕಂಡು ನಿಂತೆ. ಎಲ್ಲಿ ಬೆಳಕು ಇರಬೇಕು ಅಲ್ಲಿ ಕತ್ತಲೆ ತುಂಬಿಕೊಂಡ್ರೆ ಲಕ್ಷ್ಮೀದೇವಿ ಒಳಗೆ ಬರಲು ಹೇಗೆ ಸಾಧ್ಯ ಎಂದು ಗಂಭೀರವಾಗಿ ನುಡಿದಳು. ಸೋಮಶೇಖರನಿಗೆ ಆಶ್ಚರ್ಯವಾಯಿತು. ತನ್ನ ಕಷ್ಟಗಳನ್ನು ಹೇಳದೆಯೇ ಆಕೆ ಗುರುತಿಸಿದ್ದಾಳೆ ಎಂದು ಅವನಿಗೆ ಅರ್ಥವಾಯಿತು. ಅಮ್ಮ, ನನ್ನ ಅದೃಷ್ಟ ನನ್ನನ್ನು ಬಿಟ್ಟು ಹೋಗಿದೆ ಅನಿಸುತ್ತಿದೆ ಎಂದು ಗೋಳಾಡಿದ. ಆಗ ಆ ವೃದ್ಧೆ ಒಳಗೆ ಬಂದು ಕುಳಿತು ಲಕ್ಷ್ಮಿ ನೀಡಿದ ನೀರಿನ ಲೋಟವನ್ನ ಕೈಗೆತ್ತಿಕೊಂಡು ಹೀಗೆಂದಳು, ನೋಡು ಮಗನೇ, ಈ ನೀರು ಕೇವಲ ಬಾಯಾರಿಕೆ ನೀಗಿಸುವುದಕ್ಕಲ್ಲ. ಇದು ಸೃಷ್ಟಿಯ ಅತ್ಯಂತ ಶಕ್ತಿಶಾಲಿ ವಾಹಕ. ಪಂಚಭೂತಗಳಲ್ಲಿ ನೀರು ಮಾತ್ರ ತನ್ನೊಳಗೆ ಶಕ್ತಿಯನ್ನು ಬೇಗನೆ ಗ್ರಹಿಸಬಲ್ಲದು. ನಿಮ್ಮ ಮನೆಯಲ್ಲಿ ಅದೃಷ್ಟ ನಿಲ್ಲದೇ ಇರಲು ಕಾರಣ ಮನೆಯ ಮೂಲೆಗಳಲ್ಲಿ ಶೇಖರಣೆಯಾಗಿರುವ ನಕಾರಾತ್ಮಕ ಆಲೋಚನೆಗಳು ಮತ್ತು ದೃಷ್ಟಿದೋಷಗಳು. ಎಲ್ಲಿ ಶಕ್ತಿ ಪ್ರವಾಹ ನಿಲ್ಲುತ್ತದೆಯೋ ಅಲ್ಲಿ ದಾರಿದ್ರ್ಯ ಬಂದು ನೆಲೆಸುತ್ತದೆ. ಅವಳು ಆ ರಹಸ್ಯವನ್ನ ವಿವರಿಸಿದಳು. ಇದು ಮಂತ್ರತಂತ್ರವಲ್ಲ, ಪ್ರಕೃತಿ ಸಿದ್ಧವಾದ ಶಕ್ತಿ, ಮಾರ್ಪಾಡು. ನೀರಿಗೆ ಸ್ಮರಣ ಶಕ್ತಿ ಇರುತ್ತದೆ. ಅದು ನಮ್ಮ ಭಾವನೆಗಳನ್ನ ಪ್ರತಿಬಿಂಬಿಸುತ್ತದೆ. ರಾತ್ರಿ ವೇಳೆ ಪ್ರಕೃತಿ ನಿಶ್ಶಬ್ದವಾಗಿದ್ದಾಗ ಮನೆಯ ಕೆಟ್ಟ ತರಂಗಗಳು ಸಕ್ರಿಯವಾಗುತ್ತವೆ. ಆಗ ಒಂದು ನಿರ್ದಿಷ್ಟ ರೀತಿಯಲ್ಲಿ ನೀರನ್ನ ಬಳಸಿದರೆ ಅದು ಅಯಸ್ಕಾಂತದಂತೆ ಗಾಳಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ನಿನಗೊಂದು ಪರಿಹಾರ ಹೇಳಿಕೊಡುತ್ತೆ, ಅದನ್ನ ತಪ್ಪದೆ ಮಾಡು ಅಂದಳು ಅಜ್ಜಿ. ಸೋಮಶೇಖರ ಮತ್ತು ಲಕ್ಷ್ಮಿ ಆವೇಶದಿಂದ ಕೇಳತೊಡಗಿದರು. ಹೇಳಿದ ನಿಯಮಗಳಿವು. ಈ ಪರಿಹಾರಕ್ಕಾಗಿ ಬೇಕಾದ ವಸ್ತುಗಳು ಮತ್ತು ಮಾಡುವ ವಿಧಾನ: ಒಂದು ಪಾರದರ್ಶಕ ಗಾಜಿನ ಲೋಟ. ರಾತ್ರಿ ಮಲಗುವ ಮುನ್ನ ಒಂದು ಸ್ವಚ್ಛವಾದ ಗಾಜಿನ ಲೋಟವನ್ನ ಪೂರ್ತಿಯಾಗಿ ನೀರನ್ನು ತುಂಬಿಸಬೇಕು. ಅದು ಪಾರದರ್ಶಕವಾಗಿರಬೇಕು, ಏಕೆಂದರೆ ಬೆಳಕು ಮತ್ತು ಶಕ್ತಿ ಅದರ ಮೂಲಕ ಹರಿಯಬೇಕು. 2 ಕಲ್ಲುಪ್ಪಿನ ಬಳಕೆ. ಆ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಬೇಕು. ಲಕ್ಷ್ಮೀದೇವಿಯ ಸೋದರ ಎನ್ನಲಾಗುವ ಉಪ್ಪಿಗೆ ಗಾಳಿಯಲ್ಲಿರುವ ತೇವಾಂಶ ಮತ್ತು ಕೆಟ್ಟ ತರಂಗುಗಳನ್ನು ಹೀರುವ ಶಕ್ತಿ ಇದೆ. 3 ಸಂಕಲ್ಪ. ಆ ಲೋಟವನ್ನ ಹಿಡಿದುಕೊಂಡು ನಮ್ಮ ಮನೆಯ ಕಷ್ಟಗಳು, ಸಾಲಗಳು, ಅನಾರೋಗ್ಯವೆಲ್ಲವೂ ಈ ನೀರಿನಲ್ಲಿ ಲೀನವಾಗಲಿ ಎಂದು ಬಲವಾಗಿ ಸಂಕಲ್ಪ ಮಾಡಬೇಕು. 4 ಸ್ಥಳ. ಮನೆಯ ಕತ್ತಲೆ ಇರುವ ಮೂಲೆ ಅಥವಾ ಮಲಗುವ ಮಂಚದ ಕೆಳಗೆ, ಕಾಲುಗಳ ಕಡೆಗೆ ಈ ಲೋಟವನ್ನ ಇಡಬೇಕು ಎಂದು ಹೇಳಿದರು. ಅಜ್ಜಿ ಆ ರಾತ್ರಿ ಸೋಮಶೇಖರ ಮತ್ತು ಲಕ್ಷ್ಮಿ ಅದೇ ರೀತಿ ಮಾಡಿದರು. ಉಪ್ಪಿನ ಹರಳುಗಳು ನೀರಿನ ಅಡಿಯಲ್ಲಿ ಕರಗುತ್ತಿದ್ದರೆ ಅವರಲ್ಲಿ ಹೊಸ ಭರವಸೆ ಮೂಡಿತು. ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಸೋಮಶೇಖರನಿಗೆ ಆಶ್ಚರ್ಯ. ರಾತ್ರಿ ಸ್ವಚ್ಛವಾಗಿದ್ದ ನೀರು ಈಗ ಸ್ವಲ್ಪ ಕೊಳಕಾಗಿ ಮೇಲೆ ಕಪ್ಪು ಪದರ ಕಟ್ಟಿತ್ತು ಮತ್ತು ಲೋಟದ ಗೋಡೆಗಳಿಗೆ ಸಣ್ಣ ಗುಳ್ಳೆಗಳು ಅಂಟಿಕೊಂಡಿದ್ದವು. ಇದು ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಯನ್ನ ನೀರು ಹೀರಿಕೊಂಡಿದೆ ಎಂಬುದಕ್ಕೆ ಸಾಕ್ಷಿ. ಸೋಮಶೇಖರ ಅಜ್ಜಿ ಹೇಳಿದ ಪ್ರಕಾರ ಆ ನೀರನ್ನ ಸೂರ್ಯೋದಯಕ್ಕೂ ಮುನ್ನ ಯಾರೂ ತುಳಿಯದ ಜಾಗಕ್ಕೆ ಅಥವಾ ಚರಂಡಿಗೆ ಸುರಿದು ಬಂದ ನಕಾರಾತ್ಮಕತೆಯನ್ನ ಹೋಗಲಾಡಿಸಿದ ನಂತರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬಲು 2ನೇ ದಿನದ ಪರಿಹಾರ ಅತ್ಯಗತ್ಯ. ವೃದ್ಧೆಯ ಮಾತಿನಂತೆ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಒಂದು ಬೆಳ್ಳಿ ಅಥವಾ ತಾಮ್ರದ ಲೋಟದಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಅಕ್ಷತೆ ಕಾಳು ಮತ್ತು ಒಂದು ಕೆಂಪು ಹೂವನ್ನ ಹಾಕಬೇಕು. ಅರಿಶಿನವು ಮಂಗಳಕರ ಮತ್ತು ಗುರುಗ್ರಹದ ಸಂಕೇತ. ಇದು ದುಷ್ಟ ಶಕ್ತಿಗಳನ್ನ ಮನೆಯೊಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಸಂಜೆ ಪೂಜೆಯ ನಂತರ ಸೋಮಶೇಖರ ಈ ಅರಿಶಿನದ ನೀರನ್ನ ಮನೆಯ ಹೊಸ್ತಿಲು, ಬೀರು ಮತ್ತು ಧಾನ್ಯದ ಮನೆಗಳ ಮೇಲೆ ಪ್ರೋಕ್ಷಿಸಿದನು. ಇದರಿಂದ ಮನೆಯಲ್ಲಿ ಹೊಸ ಚೈತನ್ಯ ಮೂಡಿತು. ಅದೇ ದಿನ ಸಂಜೆ ಸೋಮಶೇಖರನ ಹಳೆಯ ವ್ಯಾಪಾರ
ಪಾಲುದಾರ ಪರಮಾನಂದ ಅನಿರೀಕ್ಷಿತವಾಗಿ ಮನೆಗೆ ಬಂದನು. ಸೋಮಶೇಖರ, ಕಳೆದ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ನಿನ್ನ ಜೊತೆ ಜಗಳವಾಡಿ ದೂರಾದದ್ದು ತಪ್ಪು ಎಂದು ನನ್ನ ಮನಸ್ಸು ಹೇಳಿತು. ನಿನ್ನ ಪಾಲಿನ ಹಣ ಮತ್ತು ಹಳೆಯ ಪ್ರಾಜೆಕ್ಟ್ ದಾಖಲೆಗಳನ್ನು ತಂದಿದ್ದೇನೆ. ಮತ್ತೆ ಸೇರಿ ಕೆಲಸ ಮಾಡೋಣ ಎಂದು ಕೇಳಿಕೊಂಡನು. ನಕಾರಾತ್ಮಕತೆ ಹೋದ ಕೂಡಲೇ ಮನುಷ್ಯರ ಮನಸ್ಸುಗಳು ಕೂಡ ಬದಲಾಗುತ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ಸೋಮಶೇಖರನ ಪ್ರಗತಿಯನ್ನ ಕಂಡು ಆ ಊರಿನ ಮತ್ತೊಬ್ಬ ವ್ಯಾಪಾರಿ ರಾಘವ ಮತ್ತು ಸಾಹುಕಾರ ಧನಂಜಯ ಕೂಡ ಈ ರಹಸ್ಯವನ್ನ ಕೇಳಿದರು. ರಾಘವನ ಮನೆಯಲ್ಲಿ ಸದಾ ಗಲಾಟೆಗಳಾಗುತ್ತಿದ್ದವು. ಧನಂಜಯನಿಗೆ ಎಷ್ಟೇ ಹಣವಿದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಸೋಮಶೇಖರ ಅವರಿಗೂ ಈ ಜಲ ಪರಿಹಾರವನ್ನ ತಿಳಿಸಿಕೊಟ್ಟನು. ರಾಘವ ಇದನ್ನು ಮಾಡಿದಾಗ ಅವನ ಮನೆಯ ಜಗಳಗಳು ನಿಂತವು. ಧನಂಜಯ ಇದನ್ನ ಮಾಡಿದಾಗ ಅವನಿಗೆ ಶಾಂತಿ ಸಿಕ್ಕಿತು. ಮಾತ್ರವಲ್ಲದೆ ತನ್ನ ಸಂಪತ್ತನ್ನ ಸಮಾಜದ ಒಳ್ಳೆಯದಕ್ಕೆ ಬಳಸುವ ಆಲೋಚನೆ ಬಂದಿತ್ತು. ಗ್ರಾಮದ ಜನರು ಸೋಮಶೇಖರನ ಮನೆಯ ಕಾಂತಿಯನ್ನು ಕಂಡು ಅಚ್ಚರಿಪಟ್ಟರು. ಸೋಮಶೇಖರ ಎಲ್ಲರಿಗೂ ಈ ಜಲ ರಹಸ್ಯವನ್ನ ತಿಳಿಸಿದನು. ಹಳ್ಳಿಯ ಪ್ರತಿಯೊಬ್ಬರೂ ಇದನ್ನ ಆಚರಿಸತೊಡಗಿದ್ದರಿಂದ ಗ್ರಾಮದಲ್ಲಿ ಅನಾರೋಗ್ಯ ಮತ್ತು ಕಲಹಗಳು ಕಡಿಮೆಯಾದವು. ಒಂದು ದಿನ ಊರಿನಲ್ಲಿ ಒಂದು ದಿವ್ಯ ಕಾಂತಿ ಕಾಣಿಸಿಕೊಂಡಿತು. ಅದು ಊರಿನ ಕೊನೆಯಲ್ಲಿರುವ ಶಿಥಿಲಗೊಂಡಿದ್ದ ಶಿವನ ದೇವಾಲಯದಿಂದ ಬರುತ್ತಿತ್ತು. ಸೋಮಶೇಖರ, ರಾಘವ ಮತ್ತು ಧನಂಜಯ ಸೇರಿ ಆ ದೇವಾಲಯವನ್ನು ಸ್ವಚ್ಛಗೊಳಿಸಿದರು. ಅಲ್ಲಿನ ಪವಿತ್ರ ಕೋನೇರಿನ ನೀರು ಕೂಡ ಈ ಗಾಜಿನ ಲೋಟದ ನೀರಿನಷ್ಟೇ ಶುದ್ಧವಾಗಿತ್ತು. ಆ ದೇವಾಲಯದ ಅರ್ಚಕರು ಸೋಮಶೇಖರನಿಗೆ ವಿವರಿಸಿದರು. ನೀರು ಎಂಬುದು ಜ್ಞಾನದ ವಾಹಕ. ಶಿವನ ಶಿರದಿಂದ ಗಂಗೆ ಹರಿಯುವುದು ನಮ್ಮ ಅಂತರಂಗದ ಶುದ್ಧಿಗಾಗಿ. ಧನಂಜಯ ತನ್ನ ಸಂಪತ್ತನ್ನು ದೇವಾಲಯದ ಅಭಿವೃದ್ಧಿಗೆ ಮತ್ತು ಬಡಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟನು. ಸೋಮಶೇಖರ ಹೇಳುವಂತೆ ಈ ಪರಿಹಾರವನ್ನ ಪ್ರತಿದಿನ ಮಾಡಬೇಕು ಅಥವಾ ವಾರಕ್ಕೆ ಒಂದು ಸಲನಾದರೂ ತಪ್ಪದೇ ಮಾಡಬೇಕು. ನೀರು ಎಷ್ಟು ಸ್ವಚ್ಛವಾಗಿ ಬೆಳಿಗ್ಗೆ ಕಾಣಿಸುತ್ತದೋ ಆಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಇಲ್ಲ ಎಂದು ಅರ್ಥ. ಬೆಳಿಗ್ಗೆ ನೀರು ನೋಡುವಾಗ ಅದು ಕೊಳಕಾಗಿ ಕಾಣಿಸಿದರೆ ಇನ್ನೂ ನಕಾರಾತ್ಮಕತೆ ಉಳಿದಿದೆ ಎಂದು ಅರ್ಥ. ಈ ಪರಿಹಾರವನ್ನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ತಪ್ಪದೆ ಮಾಡಬೇಕು. ಆ ಸಮಯದಲ್ಲಿ ಇದರ ಶಕ್ತಿ 1000 ಪಟ್ಟು ಹೆಚ್ಚಿರುತ್ತದೆ. ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವುದರಿಂದ ಈ ನೀರು ಅದನ್ನು ಎಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅದೇ ರೀತಿ ಚಂದ್ರನು ನೀರಿನ ಅಧಿಪತಿ. ಹುಣ್ಣಿಮೆಯ ದಿನದಂದು ಚಂದಿರನ ಬೆಳಕು ಬೀಳುವ ಕಡೆ ಒಂದು ಲೋಟ ನೀರನ್ನ ಇಟ್ಟು ಅದರಲ್ಲಿ ಒಂದು ಬೆಳ್ಳಿಯ ನಾಣ್ಯ ಅಥವಾ ಬಿಳಿ ಹೂ ಹಾಕಿದರೆ ಆ ನೀರು ಅಮೃತವಾಗುತ್ತದೆ. ಮರುದಿನ ಆ ನೀರು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿದರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಅಲ್ಲದೆ ಅದೃಷ್ಟ ಬಂದಾಗ ಅಹಂಕಾರ ಪಡಬಾರದು, ಸದಾ ಕೃತಜ್ಞತೆಯಿಂದ ಇರಬೇಕು ಎಂಬುದು ಆ ವೃದ್ಧೆಯ ಎಚ್ಚರಿಕೆಯಾಗಿತ್ತು. ಸಿದ್ದಾಪುರ ಗ್ರಾಮ ಈಗ ಆಧ್ಯಾತ್ಮಿಕವಾಗಿ ಬದಲಾಗಿದೆ. ಪ್ರತಿಯೊಬ್ಬರೂ ಈ ಜಲ ಪರಿಹಾರದಿಂದ ಸುಖವಾಗಿದ್ದಾರೆ. ಒಂದು ದಿನ ಸಭೆಯಲ್ಲಿ ಸೋಮಶೇಖರ ಮಾತನಾಡುತ್ತಿರುವಾಗ ಅದೇ ವೃದ್ಧೆ ಮತ್ತೆ ಒಂದು ಮರದ ಕೆಳಗೆ ಕಾಣಿಸಿಕೊಂಡಳು. ಸೋಮಶೇಖರ ಓಡಿ ಹೋಗುವಷ್ಟರಲ್ಲಿ ಅವಳು ಮಾಯವಾಗಿದ್ದಳು. ಅವಳು ಮನುಷ್ಯ ರೂಪದಲ್ಲಿ ಬಂದ ಸಾಕ್ಷಾತ್ ಪರಾಶಕ್ತಿ ಎಂದು ಎಲ್ಲರೂ ನಂಬಿದರು. ಆತ್ಮೀಯ ಬಂಧುಗಳೇ, ನೋಡಿದ್ರಲ್ಲವೇ, ದಾರಿದ್ರ್ಯ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ, ಅದು ಧೈರ್ಯ ಮತ್ತು ನಂಬಿಕೆಯ ಕೊರತೆ ಕೂಡ ಹೌದು. ಈ ಗ್ಲಾಸ್ ನೀರಿನ ರಹಸ್ಯ ಪರಿಹಾರವು ನಿಮಗೆ ಆ ಕಳೆದು ಹೋದ ಧೈರ್ಯ ಮತ್ತು ನಂಬಿಕೆಯನ್ನು ಮರಳಿ ನೀಡುತ್ತದೆ. ನೀರನ್ನು ದೈವವಾಗಿ ಭಾವಿಸಿ ಪವಿತ್ರ ಮನಸ್ಸಿನಿಂದ ಈ ಪರಿಹಾರವನ್ನು ಆಚರಿಸಿ. ನಿಮ್ಮ ಮನೆಯಲ್ಲೂ ಅದೃಷ್ಟವು ಶಾಶ್ವತವಾಗಿ ನೆಲೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ನಮ್ಮ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.